ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಸಾಯಂಕಾಲ ಟೀ ಜೊತೆಗೆ ಸ್ಪೆಷಲ್ ಅಂದ್ರೆ ಸ್ಪೆಷಲ್ ನಮ್ಮ ಉತ್ತರ ಕರ್ನಾಟಕದ ಗಿರ್ಮಿಟ್ ಮಾಡಿ ತೋರಿಸ್ತೀನಿ. ಮಸ್ತ್ ರುಚಿ ಇರ್ತೈತೆ ರೀ. ಒಂದು ಸಲ ನೀವು ಈ ಥರ ಮಾಡ್ಕೊಂಡು ತಿಂದ್ರಿ ಅಂದ್ರೆ ಪದೇ ಪದೇ ಇಷ್ಟಪಡ್ತೀರಿ ನೋಡ್ರಿ. ಯಾರಾದರೂ ಗೆಸ್ಟ್ ಬಂದಾಗ ಪಟ್ನ ಏನಾರ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ದಾಗ ಸೂಪರ್ ಟೇಸ್ಟಿಯಾದಂಥ ಗಿರ್ಮಿಟ್ ನಮ್ಮ ಉತ್ತರ ಕರ್ನಾಟಕ, ಅದು ಹುಬ್ಬಳ್ಳಿಯೊಳಗೆ ಮಾಡುವಂತಹ ಗಿರ್ಮಿಟ್. ಇವಾಗ ಅದಕ್ಕೆ ಏನು ಬೇಕು ಎಲ್ಲ ರೆಡಿ ಮಾಡಿಟ್ಕೊಂಡೀನಿ. ಫ್ರೆಶನ್ ಮಂಡಕ್ಕಿ ಬೇಕು, ಫ್ರೆಶನ್ ಮಂಡಕ್ಕಿ ಬೇಕು. 2 ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡೀನಿ, ಟೊಮೆಟೊ ಹೆಚ್ಚಿಟ್ಕೊಂಡೀನಿ, ಆಮೇಲೆ ಬೆಲ್ಲ, ಹುಣಸೆ ರಸ, ಕರಿಬೇವು, ಕೊತ್ತಂಬರಿ, ಹಸಿ ಮೆಣಸಿನಕಾಯಿ, ಸಾಸಿವೆ, ಜೀರಿಗೆ, ಎಣ್ಣೆ ಇಷ್ಟು ಬೇಕು. ಆಮೇಲೆ ಹುರ್ಗಡ್ಲಿ ಪುಡಿ ನೋಡಿರಿ. ಈಗ ಒಂದು ಬಾಳ್ಗೆ ಇಟ್ಕೊಂಡೀನಿ. 2 ಸ್ಪೂನ್, ದೊಡ್ಡ ಸ್ಪೂನ್ಲೆ 2 ಸ್ಪೂನ್ ಎಣ್ಣೆ ಹಾಕೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ರುಚಿ ಹೆಚ್ಚಾಗಕ್ಕೆ. ಆನಂತರ ಒಂದು ಮುಟ್ಗಿ ಅಂದ್ರೆ 1 ಟೇಬಲ್ ಸ್ಪೂನ್ಲೆ 2 ಸ್ಪೂನು ಕಡಲೆ ಬೀಜ ಹಾಕ್ಕೊಂಡೀನಿ. ಅವ್ನು ಮೊದಲು ಫ್ರೈ ಮಾಡಿ ತೆಗೆದಿಟ್ಕೊಂಬಿಡೋನು. ಒಗ್ಗರಣೆ ಒಳಗೆ ಹಾಕಿದ್ರೆ ಅವು ಮೆತ್ತಗಾಗ್ತಾವೆ. ಅದಕ್ಕೆ ಈ ಥರ ಫ್ರೈ ಮಾಡಿ ಸೈಡಿಗೆ ಇಟ್ಕೊಂಡು ತಿನ್ನೋ ಹೊತ್ತಿನಾಗ ಆನಂತರ ರೆಡಿಯಾಗಿಂದ ಅದಕ್ಕೆ ಹಾಕಿ ಕಲಿಸ್ಬಿಟ್ರೆ ಭಾರಿ ಕ್ರಿಸ್ಪಿಯಾಗಿರ್ತಾವೆ, ಟೇಸ್ಟಿಯಾಗಿರ್ತಾವೆ. ಸಣ್ಣ ಉರಿಯೊಳಗೆ ಹುರಿಬೇಕು. ಅವು ಪಟ್ 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 ಅಂತಾವೆ ಎಣ್ಣೆಯೊಳಗೆ, ತಡ ಇಲ್ದ ಹುರಿತಾವು. ತೆಗೆದು ಪ್ಲೇಟ್ನಾಗ ಇಟ್ಕೊಳೋಣ. ಯಾರಾದರೂ ಗೆಸ್ಟ್ ಬಂದಾಗ ಮಾಡಿಕೊಟ್ರೆ ಭಾಳ ಇಷ್ಟಪಡ್ತಾರೆ ರೀ. ನಮಗೂ ಏನಾರ ಸ್ವಲ್ಪ ಸಣ್ಣ ಹಸಿವಿದ್ದಾಗ ತಿನ್ನಬೇಕು ಅನ್ನಿಸ್ದಾಗ ಸಾಯಂಕಾಲ ಟೀ ಜೊತೆಗೆ ಈ ಥರ 5 ನಿಮಿಷದಾಗ ಮಾಡ್ಕೋಬೋದು ಪಟ ಅಂತ. ಇವನ್ ಪ್ಲೇಟಿಗೆ ತೆಗೆದಿಡಾಕತ್ತ ನೋಡಿ, ಚಟ್ಪಟ್ ಅಂದಾವು. ಸೈಡಿಗೆ ಇಡೋಣ. ಇದರೊಳಗೀಗ ಸಾಸಿವೆ ಜೀರಿಗೆ ಹಾಕೋನು. ಸಾಸಿವೆ ಜೀರಿಗೆ ಚಟಪಟ ಅನ್ನಲಿ. ಸಣ್ಣಗೆ 4 ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡೀನಿ. ಖಾರ ಆಗಬೇಕಿದು, ಖಾರ ಅದರ ರುಚಿ ಬರೋದು. ಕರಿಬೇ ಮತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆದ ನಂತರ ಈರುಳ್ಳಿ ಹಾಕೋಣ. ಹಸಿ ಸ್ಮೆಲ್ಲೆಲ್ಲ ಹೋಗಿ ಫ್ರೈ ಆದರೂ ಮೆಣಸಿನ್ಕಾಯಿ ಭಾಳ ಟೇಸ್ಟಿಯಾಗಿ ಬರ್ತಾವೆ. ಶೇಂಗಾ ಕಾಳು ಈ ಥರ ಹುರಿದು ಇಟ್ಕೊಂಡು ನೋಡಿರಿ. ಕರದ ಎಣ್ಣೆ ಒಳಗೆ ಈರುಳ್ಳಿ ಹಾಕೋಣ. 2 ಈರುಳ್ಳಿ, 2 ಟೊಮೆಟೊ ಹೆಚ್ಕೊಂಡೇನಿ. ಈಗ ಅರ್ಧ ಈರುಳ್ಳಿ ಒಗ್ಗರಣೆಗೆ ಹಾಕ್ತೀನಿ, ಅರ್ಧ ಮೇಲೆ ಹಾಕ್ಕೊಳಕಿಡ್ತೀನಿ. ನಾನಿಲ್ಲಿ 4 ಪ್ಲೇಟ್ ಮಾಡಾಕತ್ತೀನಿ, 4 ಜನರಿಗೆ ತಿನ್ನಕ್ಕೆ ಮಾಡಾಕತ್ತೀನಿ. ಇವು ಹಸಿ ಸ್ಮೆಲ್ ಹೋಗಿ ಚೆಂದ ಫ್ರೈ ಆಗಲಿ. ಒಮ್ಮೆ ಈ ಸಲ ಈ ಥರ ಗಿರ್ಮಿಟ್ ಮಾಡ್ಕೊಂಡು ತಿನ್ನಿರಿ. ಉತ್ತರ ಕರ್ನಾಟಕ ಸ್ಪೆಷಲ್ ಇದು. ನೀವು ಪದೇ ಪದೇ ಮಾಡ್ಕೊತೀರಿ ನೋಡಿರಿ, ಭಾಳ ಟೇಸ್ಟಿಯಾಗಿ ಬರ್ತೈತಿ. ಈಗ ಟೊಮೆಟೊ ಹಾಕ್ತೀನಿ. 1 ಟೊಮೆಟೊ, 1 ಈರುಳ್ಳಿ ಇಲ್ಲಿ ಹಾಕೀನಿ. 1 ಟೊಮೆಟೊ, 1 ಈರುಳ್ಳಿ. ಆನಂತರ ಹಸಿದ ಹಾಕ್ಕೊಳಕಿಟ್ಟೀನಿ. ಇದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಸ್ವಲ್ಪ ಫ್ರೈ ಆಗಲಿ. ಇಲ್ಲಿ ಮಂಡಕ್ಕಿ ಮಾತ್ರ ಫ್ರೆಶ್ ಆಗಿರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ನಮ್ಮ ಕಡೆ ಉತ್ತರ ಕರ್ನಾಟಕದಾಗ ಮಂಡಕ್ಕಿ ಅಂತೇವಿ, ಕೆಲವೊಂದು ಕಡೆ ಕಡಲೆಪುರಿ ಅಂತಾರ. ಅರಿಶಿನ, ಸಣ್ಣ ಉರಿ ಇಟ್ಟನೀಗ ಇದನ್ನು ಮಿಕ್ಸ್ ಮಾಡೋಣ ಚೆಂದಾಗಿ. ಹುಣಸೆ ರಸ 2 ಟೇಬಲ್ ಸ್ಪೂನ್ ಹುಣಸೆ ರಸ ಹಾಕ್ತಾನೆ. ಇಲ್ಲೇ ಸ್ವಚ್ಛಗೆ ತೊಳೆದು 10 ನಿಮಿಷ ನೆನೆಸಿ ಕಿವುಚಿಟ್ಕೊಂಡಿದ್ದೆ. ಅದಕ್ಕೆ ಬೆಲ್ಲ, ಹುಣಸೆಹಣ್ಣು ಎಲ್ಲಿ ಹಾಕ್ತೇವೆ ಅಲ್ಲಿ ಬೆಲ್ಲ ಹಾಕಲೇಬೇಕು, ಯಾವುದೇ ರೆಸಿಪಿ ಇರಲಿ. ಅದರ ರುಚಿ ನೋಡಿರಿ ನೀವು ತಿಂದು ಈ ಥರ ಮಾಡಿಕೊಂಡು ಚೆಂದಾಗಿ ಇದು 2 ನಿಮಿಷ ಸಣ್ಣ ಉರಿಯೊಳಗೆ ಫ್ರೈ ಆಗಲಿ. ನೋಡಿರಿ, ರೆಡಿ ಆಯಿತು ನಮ್ಮ ಒಗ್ಗರಣೆ. ಗಿರ್ಮಿಟ್ ಒಗ್ಗರಣೆ ರೆಡಿ ಆಯಿತು. ಇವಾಗ ಇದಕ್ಕೆ ಮಂಡಕ್ಕಿ ಕಲಸೋಣ. ಒಂದು ರೌಂಡೊಂದು ಗುಂಡಿ ಟೈಪ್ ಇದ್ದರೆ ಅದ್ರಾಗ ಹಾಕ್ಕೊಂಡು ಗರ್ರ ಅಂತ ತಿರುಗಿಸ್ತಾರೆ. ನಾನಿಲ್ಲಿ ಬಾಳ್ಗೆ ಒಳಗನ್ನು ಕಲ್ಸಾಕತ್ತೇನೆ. ಶೇಂಗಾ ಕಾಳು ಇದ್ವಲ್ಲ ಫ್ರೈ ಮಾಡ್ಕೊಂಡಿದ್ವಿ, ಈಗ ಹಾಕ್ತೇನೆ.
ಮಂಡಕ್ಕಿ ನೋಡಿರಿ ಫ್ರೆಶನ್ ಮಂಡಕ್ಕಿ ಇರ್ಬೇಕು ಮಾತ್ರ. ಆ ನಂತರ ಇದನ್ನು ಮಾಡಿಂದ ಇಡುವಂಗಿಲ್ಲ. ಈಗ ಪ್ಲೇಟಿಗೆ ಹಾಕಿದ ತಕ್ಷಣ ತಿನ್ನಬೇಕು ಇವನ್ನ, ಇಲ್ಲಾಂದ್ರೆ ಮೆತ್ತಗಾಗಿಬಿಡ್ತಾವೆ. ಕ್ರಿಸ್ಪಿಯಾಗಿದ್ದಾಗ ತಿನ್ನಬೇಕು, ಒಳ್ಳೆ ಟೇಸ್ಟು. ಅದಕ್ಕೆ ಗಿರ್ಮಿಟ್ ಅಂಗಡಿಯೊಳಗೆ ಆಗಾಗ ಒಂದೊಂದು ಪ್ಲೇಟು ಎರಡೆರಡು ಪ್ಲೇಟು ಯಾರು ಎಷ್ಟು ಕೇಳ್ತಾರೋ ಆಗಾಗ ಒಂದು ಗುಂಡಿ ಟೈಪ್ ಇರ್ತೈತೆ, ಒಗ್ಗರಣೆ ಹಾಕ್ಕೊಂಡು ಮಂಡಕ್ಕಿ ಹಾಕ್ಕೊಂಡು ಗರ್ರಂತ ತಿರುಗಿಸಿ ಪ್ಲೇಟಿಗೆ ಹಾಕ್ಕೊಡ್ತಾರೆ. ಮಾಡಿ ಇಡೋದಲ್ಲಿದು, ಮಾಡಿದ ತಕ್ಷಣ ತಿನ್ನಬೇಕು. ಇದೆಷ್ಟು ಮಂಡಕ್ಕಿ ಹಿಡಿತೈತೆ ಅಷ್ಟು ಹಾಕಿ ಚೆಂದ ಕಲಿಸ್ತೇನೆ ನೋಡಿರಿ. ಇದಕ್ಕೆ ಒಗ್ಗರಣೆ ಕಡಿಮೆ ಆಗಬಾರ್ದು, ಸ್ವಲ್ಪ ಜಾಸ್ತಿನೇ ಇರಬೇಕು. ಏನು ರುಚಿ ಅಂತೀರಿ, ಮನ್ಯಾಗ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ರೀ ಇವನ್ನ. ನಮ್ಮ ಮನೆಗಂತೂ ಆಗಾಗ ಮಾಡ್ತಿರ್ತೀವಿ, ನಮಗೆ ಭಾಳ ಅಂದ್ರೆ ಭಾಳ ಇಷ್ಟ ಇದು. ನೋಡಿರಿ ಚಲೋ ಹೊತ್ನಂಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡತ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲಿಗೆ ಬೇಕು. ಫೈನಲ್ಲಾಗಿ ಇದಕ್ಕೆ ಪುಟಾಣಿ ಪುಡಿ, ಕೊತ್ತಂಬರಿ ಹಾಕಬೇಕು. ನೋಡಿರಿ ಹುರ್ಗಡ್ಲೆ ಪುಡಿ ಅಂತೇವಲ್ಲ, ಪುಟಾಣಿ ಪುಡಿ ಅದೊಂದು ಸ್ವಲ್ಪ ಜಾಸ್ತಿ ಬೇಕು. ಇದಕ್ಕೆ ದೊಡ್ಡ ಸ್ಪೂನ್ಲಿ 2 ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಾಡಿ ಪ್ಲೇಟಿಗೆ ಸರ್ವ್ ಮಾಡ್ತಾನೆ. ಈಗ ಸದ್ಯ ಪ್ಲೇಟಿಗೆ ಹಾಕಿದ ತಕ್ಷಣ ತಿಂದ್ರೆ ಕುರು ಕುರು ಅಂತಿರ್ತಾವೆ ಇವು. 1-2 ನಿಮಿಷ ಬಿಟ್ಟರೆ ಮೆತ್ತಗಾಗಿ ಹೋಗ್ಬಿಡ್ತಾವೆ. ಅದಕ್ಕೆ ತಕ್ಷಣ ತಿನ್ನಬೇಕು. ನೋಡಿರಿ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ಏನು ಸೂಪರಾಗಿರ್ತಾವೆ. ಅದಕ್ಕೆ ಆಯಿಲ್ ಹತ್ತಿತ್ತಲ್ಲ, ಶೇಂಗಾ ಕರೆದಿಟ್ಟಿದ್ದೆ, ಅದನ್ನ ಮಂಡಕ್ಕಿ ಹಾಕಿ ಕಲಿಸಿ ಹಾಕಿದೆ. ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೇನೆ ನಿಮ್ಗೆ. ನೋಡಿರಿ ಏನು ಸೂಪರಾಗಿ ಕಾಣಿಸ್ತಾವೆ. ಯಾವಾಗ ತಿಂದೇನಿ ಅಂತ ಬಾಯಾಗ ನೀರು ಬರ್ತಾವೆ, ಅಷ್ಟು ಟೇಸ್ಟಿಯಾಗಿದ್ದು ರೀ. ಮಸ್ತ್ ರುಚಿಯಾಗಿದ್ದು. ತಪ್ಪದೇ ನೀವು ಮಾಡಲೇಬೇಕು, ನೀವು ಟ್ರೈ ಮಾಡಲೇಬೇಕು. ತಿಂದು ರುಚಿ ಬಗ್ಗೆ ಕಮೆಂಟ್ ಹಾಕಿರಿ. ನೋಡಿರಿ ಇವಾಗ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಲಾಸ್ಟಿಗೆ ಸ್ವಲ್ಪ ಮಿಕ್ಸರ್, ಮಸ್ತ್ ರುಚಿಯಾಗಿರ್ತಾವೆ ರೀ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಎಲ್ಲರಿಗೂ ಬಾಯ್ ಬಾಯ್.